ತಾರೀಕಿಗೆ ನಡೆದಂತಹ ಅನುಮಾನಾಸ್ಪದವಾಗಿ ನಡೆದಂತಹ ಕೊಲೆಯ ವಿಚಾರವಾಗಿ ನಾವಿವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ. ವಿಚಾರ ಇಷ್ಟೇ, ಆಳ್ವಾಸ್ ಅನ್ನುವಂತಹ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಇದು ಮೂರನೇ ರೀತಿಯ ನಿಗೂಢವಾಗಿ ಕೊಲೆಯನ್ನು ಹಾಕುವಂಥದ್ದು. ಇಲ್ಲಿ ನೇರವಾಗಿ ನಾವು ಆಳ್ವಾಸ್ ಸಂಸ್ಥೆಯನ್ನ ದೂರ್ತಾ ಇಲ್ಲ, ಆದ್ರೆ ನಾವು ಹತ್ತಿರದಲ್ಲಿ ಕಂಡವರು ಮೋಹನ್ ಆಳ್ವರು, ಅವರ ಬಗ್ಗೆ ನಿಜಕ್ಕೂ ನಮ್ಗೆ ಗೊತ್ತಿದೆ. ಹಾಗಾಗಿ ಅವರೊಬ್ಬ ಸಂಸ್ಥೆಯಿಂದ ಹೊರಗೆ ಬಂದು ಒಬ್ಬ ನಿಜಕ್ಕೂ ಮಾನವೀಯ ನಾಗರಿಕನಾಗಿ ನಡೆದುಕೊಳ್ಳುವಂತಹ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ದೈಹಿಕ ಶಿಕ್ಷಕರನ್ನ ನಾವು ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಸ್ಪಷ್ಟವಾಗಿ ಆ ಹುಡುಗಿ ತನ್ನ ತಾಯಿಯ ಜೊತೆಗೆ ಫೋನ್ನಲ್ಲಿ ಹೇಳ್ತಾಳೆ, 4:15 ನನ್ನನ್ನ ಕೋರ್ಟಿಗೆ ಕರೆದಿದ್ದಾರೆ, ನಾನು ಹೇಳಿಕ್ ಆಗ್ತದೋ ಇಲ್ವೋ ಅಂತ. ತಾಯಿ ತದ ಉತ್ತರವನ್ನ ಕೊಡ್ತಾರೆ, ಅಲ್ರಮ್ ತಂದು ಕೊಡ್ಬೇಕಾ ನಾನು ನಿನಗೆ ಅಂತ. ಕ್ಲಿಯರ್ ಆಗಿತ್ತು 4:15 ಆ ಹುಡುಗಿ ಹೇಳ್ಬೇಕು ಅನ್ನುವಂಥದ್ದು. ಹಾಗಾಗಿ 4:15 ಆಳ್ವರ ಪ್ರಕಾರ ಅಲ್ಲಿ ಹೇಳುವಂತಹ ಅಗತ್ಯತೆ ಇದೆ. 4:15 ಅಲ್ಲಿ ಯಾವುದೇ ರೀತಿಯ ಪ್ರಾಕ್ಟೀಸ್ಗಳು ನಡೆಯೋದಿಲ್ಲ. ಹಾಗಾಗಿ ಆ ದೈಹಿಕ ಶಿಕ್ಷಕರು ಯಾಕೆ ಹಾಗೆ ಹೇಳಿದ್ರು ಅನ್ನೋ ವಿಚಾರವನ್ನ ಮುಂದಿಟ್ಕೊಂಡು ಅವರ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹ ನಮ್ಮದು. ಅದರ ಜೊತೆಗೆ ಆಳ್ವಾಸ್ ಸಂಸ್ಥೆಯ ಪೂರ್ಣ ತನಿಖೆ ಯಾಕಾಗಬೇಕು ಅಂದ್ರೆ ಸಿಸಿ ಫುಟೇಜ್ ನಮ್ಗೆ ಬೇಕು. ತಂತ್ರಜ್ಞಾನವಾಗಿ ಮುಂದುವರೆದಂತಹ ಆಳ್ವಾಸ್ ಸಂಸ್ಥೆಯನ್ನ ಇವತ್ತು ದೇಶ ಹೊಗಳ್ತದೆ, ಪ್ರಪಂಚ ಹೊಗಳ್ತದೆ. ಯಾಕಂದ್ರೆ ಅವ್ರು ಮುಂದುವರೆದಿದ್ದಾರೆ ಅನ್ನುವಂತಹ ಕಾರಣ. ಹಾಗಾಗಿ ಅವತ್ತ ಸಿಸಿ ಫುಟೇಜ್ಗಳು ಸಿಕ್ಕಿದೆ ಸರ್ ನಮಗೆ. ಡೇಟ್, ಟೈಮ್ ಎಲ್ಲ ಕರೆಕ್ಟ್ ಆಗಿ ಸಿಗ್ತದೆ. ಹಾಸ್ಟೆಲ್ ಇಂದ ಆಕೆ ಹೊರಗೆ ಬಂದದ್ದು, ಅಲ್ಲಿ ಆಟ ಆಡುವಂಥದ್ದು ಎಲ್ಲ ನಮ್ಗೆ ಸಿಗ್ತದೆ. ಅದನ್ನ ನಮ್ಮ ಪಬ್ಲಿಕ್ಗೆ ನಾವು ಕೊಡಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಸಂಪೂರ್ಣ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಒಟ್ಟಾರೆಯಾಗಿ ಇದು 3ನೇ ಸಾವು ಆ ವಿದ್ಯಾಸಂಸ್ಥೆಯಲ್ಲಿ. ಕರಾವಳಿಗರಿಗೆ ಇದು ಬಹಳ ಅಸಂಖ್ಯವಾಗಿ ನಡೆದುಕೊಂಡು ಬಂದಂತಹ ಸಾವು. ಇದು ಇಲ್ಲಿಗೆ ಕೊನೆಯಾಗಲಿ. ಒಬ್ಳು ಓದ್ಲಿಕ್ಕೆ ಬಂದಂತಹ ಹುಡುಗಿ ಕಟೀಲಿನಿಂದ ಅವರ ತಂದೆ ತಾಯಿ ಕಾರ್ ಮಾಡ್ಕೊಂಡು ಹೋದ್ರು ಹೆಣವನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಹೆಣ ಏನು ಕೊಳಕು ಹೋಗೋದಿಲ್ಲ ಅಷ್ಟು ಹೊತ್ತಲ್ಲಿ. ಅದನ್ನ ಯಾಕೆ ಆಸ್ಪತ್ರೆಗೆ ಸಾಧಿಸಿದೆ ಅನ್ನೋ ವಿಚಾರ ತುಂಬಾ ಇದೆ. ಇಂತಹ ಸಂಶಯಗಳಿಗೆ ಇವತ್ತು ನಮ್ಗೆ ಉತ್ತರ ಬೇಕು. ಇದನ್ನ ನಾವು ಕೇಳ್ತಾ ಇರೋದು. ಇನ್ನು ಯಾವುದೇ ಹುಡುಗಿಗೆ ಇದೇ ರೀತಿ ಆಗದೇ ಇರಲಿ, ಆಕೆಯ ತಾಯಿಗೆ, ಆಕೆಯ ಕುಟುಂಬಕ್ಕೆ ದೇವರು ತಡ್ಕೊಳ್ಳುವಂತಹ ಶಕ್ತಿ ಕೊಡ್ಲಿ ಅನ್ನುವಂಥದ್ದು ಬಿರುವೇರು ಕುಡ್ಲದ ನಮ್ಮ ವಿನಂತಿ, ನಮ್ಮ ಮನವಿ. ಸೀರೆ ಯಾವುದು ತೆಕೊಂಡು ಹೋಗಿದ್ರೆ ಅದು ತೆಕೊಂಡು ಹೋದದೆಲ್ಲ ಸಿಸಿಟಿವಿಯಲ್ಲಿ ಫುಟೇಜ್ ಬೇಕಲ್ಲ ನಮಗೆ. ಅವಳು ಮತ್ತೆ ತಾಯಿ ಮಕ್ಕಳನ್ನು ನೋಡ್ಲಿಕ್ಕೆ ಬಂದ ತಾಯಿ ಸೀರೆಯನ್ನು ಬಿಚ್ಚಿಟ್ಟು ಹಾಕಿ ಹೋಗ್ತಾರೆ ಮಕ್ಕಳನ್ನು ನೋಡ್ಲಿಕ್ಕೆ ಬರುವ ಪೋಷಕರು. ಅದೆಲ್ಲ ಅನುಮಾನಾಸ್ಪದವಾಗಿ. ಅದರ ಬಗ್ಗೆ ಸಹ ತನಿಖೆ ಅದೇ ಫೋಟೋ ಕೂಡ ಇಲ್ಲ. ಯಾಕೆಂದ್ರೆ ಆತ್ಮಹತ್ಯೆ ಮಾಡುವಾಗ ಅವರನ್ನು ಬದುಕಿಸುವಂತ ಸ್ಥಿತಿ ಇರುವಾಗ ಮಾತ್ರ ನಾವು ಆ ಒಂದು ಅವರಿಗೆ ಪ್ರಯತ್ನ ಪಡ್ತೇವೆ. ನಾವು ಅವರನ್ನು ಕೆಳಗಿಳಿಸುವ ಪ್ರಯತ್ನ. ಪೊಲೀಸ್ ಬರುವವರಿಗೆ ಕಾಯುವುದಿಲ್ಲ. ಎಲ್ಲಿಯಾದ್ರೂ ಅವರು ಬದುಕುಳಿಯುವ ಚಾನ್ಸಸ್ ಇದ್ರೆ, ಇಲ್ಲಿ ಅವರು ಬದುಕುಳಿಯಲಿಲ್ಲ ಅಂತ ಆದ್ಮೇಲೆ ಅವ್ರದ್ದು ಅದರ ಬಗ್ಗೆ ಫೋಟೋಸ್ ಆಗಿ ಅಥವಾ ಪೊಲೀಸ್ ಬರುವವರಿಗೆ ಕಾಯುವುದಾಗಿ ಏನು ನಡೀಲಿಲ್ಲ. ಅವರನ್ನು ಅಲ್ಲಿ ಶವಗಾರದಲ್ಲಿ ಇಟ್ಟ ಮೇಲೆಯೇ ವಿಷಯಗಳು ಸಿಕ್ಕಿತ್ತು. ಅದರ ಮೊದಲು ನಡೆದಂತ ಯಾವುದೇ ವಿಷಯಗಳು ಅಲ್ಲಿ ನಮಗೆ ಸಿಗ್ತಾ ಇಲ್ಲ. ಅದು ಸಹ ಸಂಶಯಕ್ಕೆ ಎಡೆ ಮಾಡ್ತದೆ. ಆಮೇಲೆ ಸೀರೆಯ ಬಗ್ಗೆ ಅಂತೂ ತುಂಬಾ ತನಿಖೆ ಆಗ್ಬೇಕು. ಯಾಕೆಂದ್ರೆ ಯಾವ ಪೋಷಕರು ಅಲ್ಲಿ ಸೀರೆ ಬಿಟ್ಟು ಹೋಗುದಿಲ್ಲ. ಅಲ್ಲಿ ಮಕ್ಕಳನ್ನು ನೋಡ್ಲಿಕ್ಕೆ ಬಂದವರು. ಮತ್ತೊಂದು, ಆಕೆ ಟ್ರ್ಯಾಕ್ ಸೂಟ್ ಅಲ್ಲಿ ಇರುವಂತದ್ದು. ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ 3:30 ಗಂಟೆವರೆಗೆ ಸ್ಕೂಲಿಗೆ ಅಟೆಂಡ್ ಮಾಡಿದ್ದಾಳಂತ. ಹಾಗಾದ್ರೆ ಅವಳು ಟ್ರ್ಯಾಕ್ ಸೂಟ್ ಅಲ್ಲಿ ಯಾಕೆ ಇತ್ತು? ಅವಳ ಹೆಣ ಯಾಕೆ ಟ್ರ್ಯಾಕ್ ಸೂಟ್ ಅಲ್ಲಿ ಇತ್ತು ಎಂಬ ಬಗ್ಗೆ ಕೂಡ ತನಿಖೆ ಆಗ್ಬೇಕು. ವಿದ್ಯಾರ್ಥಿ